ಹಂಪೆಯ ಪವಿತ್ರ ಭೂಮಿಯಲ್ಲಿ ಹರಿಹರ ಮತ್ತು ಬುಕ್ಕರಾಯರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ. ಕೃಷ್ಣದೇವರಾಯನು ಸಿಂಹಾಸನಾರೂಢನಾಗುತ್ತಾನೆ. ಜನರು ರಾಜನಿಗೆ ಜೈ ಎಂದು ಕೂಗುತ್ತಾರೆ. ಆಂಧ್ರ, ತಮಿಳುನಾಡು, ಕರ್ನಾಟಕದ ರಾಜವಂಶಗಳು ವಿಜಯನಗರದ ಒಡಂಬಡಿಕೆಗೆ ಬಂದು ಸೇರುತ್ತವೆ. ತುಂಗಭದ್ರಾ, ಕೃಷ್ಣಾ ನದಿಗಳ ಮಧ್ಯೆ ಡೆಕ್ಕನ್ ಸುಲ್ತಾನರನ್ನು ಹಿಂದಕ್ಕೆ ತಳ್ಳಲಾಗುತ್ತೆ. ವಿಜಯನಗರ ಸೇನೆ ಗಜಪತಿಗಳಿಂದ ಓಡಿಸಿ ಕೃಷ್ಣಾ ನದಿವರೆಗೆ ಒಡಿಶಾವನ್ನು ವಶಪಡಿಸುತ್ತದೆ. ಸಾಮ್ರಾಜ್ಯದಲ್ಲಿ ಕಲೆ, ಸಾಹಿತ್ಯ, ವಾಣಿಜ್ಯ ಮತ್ತು ಧರ್ಮ ಎಲ್ಲವೂ ಚುರುಕಾಗಿ ಬೆಳೆಯುತ್ತವೆ. ಸಾಮ್ರಾಜ್ಯ ಕರ್ನಾಟಕ, ಆಂಧ್ರ, ತಮಿಳುನಾಡು, ತೆಲಂಗಾಣ, ಮಹಾರಾಷ್ಟ್ರದ ಭಾಗಗಳು, ಗೋವಾ ಹಾಗೂ ಕೇರಳವನ್ನು ಒಳಗೊಂಡಿತ್ತು. ವಿಜಯನಗರ ಶ್ರೇಷ್ಠ ಸ್ಮರಣಿಕೆಯಲ್ಲಿ ಉಳಿಯುತ್ತದೆ. ಭಾರತೀಯ ಸಾಂಸ್ಕೃತಿಕ ಸಮೃದ್ಧಿಯ ಪ್ರತಿ.